ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕುಮಾರ್ ಅಶ್ವರಾಜ್ ಮಾತಾಡೋದು. ಬನ್ನಿ ವೀಕ್ಷಕ ಬಂಧುಗಳು, ನಾನು ನಿಮಗೆ ಕನ್ಯಾ ಲಗ್ನ ಬಗ್ಗೆ ತಿಳಿಸ್ತೇನೆ. ಕನ್ಯಾ ಲಗ್ನದಲ್ಲಿ ಯಾವ ಗ್ರಹ ಶುಭ ಫಲವನ್ನ ಮತ್ತು ಯಾವ ಗ್ರಹ ಅಶುಭ ಫಲವನ್ನು ನೀಡ್ತದೆ ಅಂತ ನಮಗೆ ಸಂಕ್ಷಿಪ್ತವಾದ ಮಾಹಿತಿ ನೀಡ್ತಾ ಇದ್ದೇನೆ. ಕನ್ಯಾ ಲಗ್ನ ಒಂದು ದ್ವಿಶುಭ ಲಗ್ನವಾಗಿರ್ತದ. ಕನ್ಯಾ ಲಗ್ನ ಕಾಲಪುರುಷನ ರಾಶಿ ಚಕ್ರದಲ್ಲಿ 6ನೇ ಮನೆ ಆಗಿರ್ತದೆ, ಷಷ್ಠಸ್ಥಾನವಾಗ್ತದೆ. ಇದು ರೋಗ ಸಾಲ ಶತ್ರು ಅಂತ ಹೇಳ್ತೇವೆ. ಕನ್ಯಾ ಲಗ್ನದಲ್ಲಿ ಬುಧ ಸ್ಥಿತನಾದಪ್ಪ ಅಂದ್ರೆ ಜಾತಕನಿಗೆ ಅತ್ಯಂತ ಶ್ರೇಷ್ಠ ಫಲ ನೀಡ್ತಾನೆ. ಯಾಕಂದ್ರೆ ಈ ಲಗ್ನಕ್ಕೆ ದಶಮ ಸ್ಥಾನ ಸಂಬಂಧಪಡ್ತದೆ. ಯಾಕಂದ್ರೆ ಬುಧ ಮಿಥುನ ಮತ್ತು ಕನ್ಯಾ ಎರಡೂ ರಾಶಿಗೂ ಸಂಬಂಧಪಟ್ಟಿರ್ತಾನ. ಇಲ್ಲಿ ದಶಮ ಮತ್ತು 1, 10 ಈ ಕೇಂದ್ರ ಸ್ಥಾನ ಆಗ್ತಾವ. ಆಗೋದ್ರಿಂದ ಇಲ್ಲಿ ಅತ್ಯಂತ ಶ್ರೇಷ್ಠ ಫಲ ನೀಡ್ತಾನೆ. ಆದ್ರೆ ಕನ್ಯಾ ಲಗ್ನ ಒಂದು ಬುದ್ಧಿವಂತ ಲಗ್ನ, ಇದೊಂದು ಬುದ್ಧಿವಂತ ಗ್ರಹದ ಲಗ್ನ. ಬುಧ ಗ್ರಹ ಈ ರಾಶಿ ಒಳಗಿದ್ದಪ್ಪ ಅಂದ್ರೆ, ಕನ್ಯಾ ರಾಶಿ ಒಳಗಿದ್ದಪ್ಪ ಅಂತಂದ್ರೆ ಅವನು ಉಚ್ಚ ಸ್ಥಾನಕ್ಕೆ ಸಂಬಂಧಪಡ್ತಾನ, ದಿಗ್ಬಲಿ ಆಗ್ತಾನ, ಮೂಲ ತ್ರಿಕೋನ ಸಂಬಂಧಪಡ್ತಾನೆ. ಈ ರೀತಿಯಾದಂತಹ ಅತ್ಯಂತ ಬಲಿಷ್ಠವಾದಂಥ ಗ್ರಹ ಬುಧ ಗ್ರಹವಾಗ್ತದ. ಆದ ಕಾರಣ ಇಲ್ಲಿ ಕನ್ಯಾ ಲಗ್ನಕ್ಕೆ ಬುಧ ಶ್ರೇಷ್ಠ ಫಲ ನೀಡ್ತಾನ. ಯಾವ್ಯಾವ್ದು ನೀಡ್ತಾನಪ್ಪ ಅಂದ್ರೆ ಕಲೆ ಒಳಗೆ ನೀಡ್ತಾನ, ಸಾಹಿತ್ಯ ಒಳಗೆ ನೀಡ್ತಾನ, ಸಂಗೀತ ಒಳಗೆ ನೀಡ್ತಾನ, ಬರವಣೆ ನೀಡ್ತಾನ, ಪತ್ರಕರ್ತನಾಗ್ತಾನ ಮತ್ತು ಶಿಕ್ಷಕನಾಗ್ತಾನ. ಗಣಿತ ಸಂಬಂಧಪಟ್ಟಂತ ಎಲ್ಲದ್ರಗೂ ಅತಿ ಚತುರನಾಗಿರ್ತಾನ, ಬುದ್ಧಿವಂತನಾಗಿರ್ತಾನ. ಇಂಗ್ಲಿಷ್ ಟೀಚರ್ಸ್ ಆಗ್ಬಹುದು, ಭಾಷೆ ಮಾತಾಡಬಹುದು. ಈ ರೀತಿಯಾದಂತ ಅನೇಕ ಶುಭ ಫಲವನ್ನ ಬುಧ ಗ್ರಹ ನೀಡುವುದರಿಂದ ಕನ್ಯಾ ಲಗ್ನದಲ್ಲಿ ಬುಧ ಗ್ರಹ ಅತ್ಯಂತ ಶ್ರೇಷ್ಠ ಫಲ ಅವಶ್ಯವಾಗಿ ಜಾತಕ ನೀಡುತ್ತಿರ್ತಾನೆ. ಇದರಲ್ಲಿ ಸಂಶಯನೇ ಇಲ್ಲ. ಇನ್ನು ಕನ್ಯಾ ಲಗ್ನಕ್ಕೆ ಶುಕ್ರ ಗ್ರಹ ಶುಭ ಫಲ ನೀಡ್ತಾನೆ. ಯಾಕಂತಂದ್ರ ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿ ಆಗುವುದರಿಂದ ಶುಭ ಫಲವನ್ನು ನೀಡ್ತಾನ. ಆದ್ರ ಇಲ್ಲಿ ಇವನು ನೀಚನಾಗ್ತಾನ. ಶುಕ್ರ ಕನ್ಯಾ ಲಗ್ನದ ನೀಚನಾಗುವುದರಿಂದ ಅವನು ಪ್ರಬಲ ವ್ಯಕ್ತಿ ಆಗಿರೋದ. ಆ ಗ್ರಹ ಪ್ರಬಲವನ್ನ ಪಡೆದಿಲ್ಲ, ಅತ್ಯಂತ ಶಕ್ತಿಯುತವಾದ ಗ್ರಹವಾಗಿಲ್ಲ. ಆದ್ರೆ ಅದು ನೀಚ ಭಂಗ ರಾಜ್ಯವಾಗಿತ್ತಪ್ಪ ಅಂತಂದ್ರ ಕಲೆ ಸಾಹಿತ್ಯ ಸಂಗೀತಕ್ಕೆ ಬುಧ ಗ್ರಹಗ ಸಪೋರ್ಟ್ ಮಾಡಿರ್ತಾನ. ಯಾಕಂದ್ರ ಬುಧ ಲಗ್ನದಲ್ಲಿದ್ದಾಗ ಇವನ ಶುಕ್ರ ಇದ್ದಪ್ಪ ಅಂದ್ರೆ ಎರಡು ಗ್ರಹ ಸೇರಿದು ಅಂತಂದ್ರೆ ನೀಚ ಭಂಗ ರಾಜಯೋಗ ಆಗ್ತದ. ನೀಚ ಭಂಗ ರಾಜಯೋಗ ಇರುವಂತ ಗ್ರಹ ಅತ್ಯಂತ ಪ್ರಬಲವಾಗಿರ್ತದ. ಪ್ರಬಲವಾದ ಗ್ರಹ ಪ್ರಬಲವಾದಂತ ಯೋಗವನ್ನ ಆ ವ್ಯಕ್ತಿಗೆ, ಆ ಜಾತಕನಿಗೆ ಅವಶ್ಯವಾಗಿ ನೀಡ್ತದ. ಆದ ಕಾರಣ ಇಲ್ಲಿ ಲಗ್ನದಲ್ಲಿ ಶುಕ್ರ ಇದ್ದಪ್ಪ ಅಂದ್ರ ಅವನು ಕಲೆ ಸಾಹಿತ್ಯ ಒಳಗ ಒಳ್ಳೆಯ ಸಾಧನೆ ಮಾಡಿರ್ತಾನ. ಅದ್ರಾಗಿನ ಡೌಟೇ ಇಲ್ಲ. ಮತ್ತ ಅವಂಗ್ ಬರುವಂತಹ ಪತ್ನಿಯು ಸುಂದರ ಸುಶೀಲಳು ತಗುನಳು ಆಗಿರ್ತಾಳ. ಯಾಕಂದ್ರೆ ಬುಧ ಬುದ್ಧಿವಂತ ಕಾರಕ ಆಗ್ತದ, ಶುಕ್ರ ಸುಂದರಕ ಕಾರಕ ಆಗ್ತದ. ಎರಡು ಗ್ರಹ ಸೇರಿ ಸಪ್ತಮನ್ನ ದೃಷ್ಟಿ ಬೀರಿದು ಅಂತಂದ್ರ ಇಂಥ ಒಳ್ಳೆ ಫಲಗಳನ್ನ ಅವಶ್ಯವಾಗಿ ಈ ಎರಡು ಗ್ರಹಗಳು ಸೇರಿ ಜಾತಕ ನೀಡ್ತಾವ. ಇನ್ನ ಈ ಕನ್ಯಾ ಲಗ್ನಕ್ಕ ಕುಜ ಗ್ರಹ ಅತ್ಯಂತ ಕೆಟ್ಟ ಫಲ ನೀಡ್ತಾನ, ಬಹಳಷ್ಟು ಕೆಟ್ಟ ಫಲ ನೀಡ್ತಾನೆ. ಯಾಕಂದ್ರೆ ಇದು ಕುಜ ದೋಷಕ್ಕೆ ಸಂಬಂಧಪಟ್ಟಂತ ಯೋಗವನ್ನ ಕ್ರಿಯೇಟ್ ಮಾಡುವಂತಹ ಕೆಲಸ ಇಲ್ಲಿ ಕುಜ ಗ್ರಹ ಮಾಡ್ತಾನ. ಯಾಕಂದ್ರೆ ಇವನು ತೃತೀಯಾಧಿಪತಿ ಮತ್ತು ಅಷ್ಟಮಾಧಿಪತಿ ಆದಂತಹ ಎರಡು ದುಷ್ಟ ಸ್ಥಾನಕ್ಕೆ ಸಂಬಂಧಪಟ್ಟಂತ ಗ್ರಹವಾಗಿರುವುದರಿಂದ ಇಲ್ಲಿ ಕೆಟ್ಟ ಫಲವನ್ನ ಕುಜಗ್ರಹ ನೀಡ್ತಾನ. ಅದರಲ್ಲಿ ಬುಧ ಮತ್ತು ಕುಜ ಎರಡು ಶತ್ರು ವೈರಿ ಗ್ರಹಗಳಾಗಿರೋದ್ರಿಂದ ಆ ಮನೆಯನ್ನು ಹಾಳು ಮಾಡ್ತಾನ, ವ್ಯಕ್ತಿಯನ್ನ ಕೋಪಿಷ್ಠನಾಗಿ ಮಾಡ್ತಾನ. ಮತ್ತು ಸಪ್ತಮ ಸ್ಥಾನಕ್ಕೆ ದೃಷ್ಟಿ ಬೀರೋದ್ರಿಂದ ಡೈವರ್ಸ್ ಯೋಗದಂತಹ ಕೆಟ್ಟ ಯೋಗಗಳನ್ನು ಜಾತಕ ನೀಡುವಂತ ಪ್ರಯತ್ನ ಕುಜಗ್ರಹ ಮಾಡ್ತಾನ. ಆದ ಕಾರಣ ಇಲ್ಲಿ ಕುಜಗ್ರಹ ಇರುವುದು ಅಷ್ಟು ಒಳ್ಳೆಯದಲ್ಲ. ಮತ್ತು ಇದು ಕುಜದೋಷಕ್ಕೆ ಸಂಬಂಧಪಡ್ತದ, ಅಥವಾ ಅವನ ಪತ್ನಿ ಮರಣವನ್ನು ಹೊಂದಬಹುದು. ಅಂತಹ ಕೆಟ್ಟ ಯೋಗಗಳನ್ನ ಕುಜಗ್ರಹ ಲಗ್ನದ ಸ್ಥಿತವಾಗಿದ್ದಪ್ಪ ಅಂತಂದ್ರ ಆಗ್ತದ. ಗುರುಗ್ರಹ ಸಂಬಂಧದ ಮೇಲೆ ಈ ಯೋಗ ನೋಡಬೇಕಾಗ್ತದ. ಇನ್ನ ಚತುರ್ಥಾಧಿಪತಿ ಸಪ್ತಮಾಧಿಪತಿ ಅಂತ ಗುರುಗ್ರಹ ಲಗ್ನದಲ್ಲಿ ಇದ್ದಪ್ಪ ಅಂದ್ರೆ ಒಳ್ಳೆಯ ಫಲ ನೀಡಿ ನಿಂತಾನೆ. ಯಾಕಂದ್ರೆ ಗುರುಗ್ರಹ ಒಂದು ಶುಭ ಗ್ರಹವಾಗ್ತದ ಮತ್ತು ಲಗ್ನದಲ್ಲಿ ಗುರು ದಿಗ್ಬಲಿ ಆಗ್ತಾನ. ಆದ ಕಾರಣ ಇಲ್ಲಿ ಒಳ್ಳೆಯ ಫಲವನ್ನ ಗುರುಗ್ರಹ ನೀಡ್ತಾನ. ಮತ್ತು ಪಂಚಮ ತಮ್ಮ ಭಾಗ್ಯಸ್ಥಾನಕ್ಕೆಲ್ಲ ಈ ಫಲ ಗುರುಗ್ರಹ ಪಂಚಮ ಸಪ್ತಮ ಭಾಗ್ಯಸ್ಥಾನಕ್ಕೆಲ್ಲ ದೃಷ್ಟಿ ಬೀರೋದ್ರಿಂದ ಶುಭ ಫಲವನ್ನು ಅವಶ್ಯವಾಗಿ ನೀಡ್ತಾನ. ಅದರಲ್ಲಿ ಮಾರಕ ಮತ್ತು ಬಾಧಕ ಅಧಿಪತಿಯಾಗಿ ಬರುವಂಥ ಗುರು ಸ್ವಲ್ಪ ತಟಸ್ಥನಾಗಬಹುದು, ಅಥವಾ ಅವಂಗೆ ಯಾರು ಅಶುಭ ಗ್ರಹ ಸಂಬಂಧ ಬಂತಪ್ಪ ಅಂದ್ರೆ ಸ್ವಲ್ಪ ಕೆಟ್ಟ ಫಲವನ್ನು ಗುರುಗ್ರಹ ನೀಡುವಂಥ ಪ್ರಯತ್ನ ಇಲ್ಲಿ ಮಾಡ್ತಾನ. ಅದು ಗುರು ಇರುವುದು ಒಂದು 50% ಒಳ್ಳೆಯ ಫಲವನ್ನು ನೀಡ್ತಾನ ಲಗ್ನದಲ್ಲಿ ಕನ್ಯಾ ಲಗ್ನಕ್ಕೆ. ಈ ಕನ್ಯಾ ಲಗ್ನಕ್ಕೆ ಪಂಚಮಾಧಿಪತಿ ಮತ್ತು ಷಷ್ಠಾಧಿಪತಿ ಆದಂತಹ ಶನಿ ಗ್ರಹ ಒಳ್ಳೆಯ ಫಲ ನೀಡುವುದಿಲ್ಲ. ಯಾಕಂದ್ರೆ ಒಂದು ಶುಭವಾದ್ರೆ ಮತ್ತೊಂದು ಅಶುಭವಾಗುತ್ತದೆ. ಅದರಲ್ಲಿ ನೈಸರ್ಗಿಕವಾಗಿ ಅಶುಭ ಗ್ರಹ ಆಗಿರುವಂತಹ ಶನಿ ಗ್ರಹ ಆ ಜಾತಕನಿಗೆ ಒಳ್ಳೆಯ ಫಲ. ಅದರಲ್ಲಿ ಏನಾದ್ರು ಕುಜ ಮತ್ತು ಶನಿ ಗ್ರಹ ಸೇರಿ ನಿಂತಿದ್ರಪ್ಪ ಅಂದ್ರೆ ಸಪ್ತವನ್ನು ಪೂರ್ತಿ ಹಾಳು ಮಾಡಿ ಜಾತಕನ ಪತ್ನಿ ಮರಣಿಸಬಹುದು, ಅಥವಾ ಡೈವರ್ಸ್ ಅಂತಹ ಕೆಟ್ಟ ಯೋಗಗಳನ್ನು ಕ್ರಿಯೇಟ್ ಮಾಡಿ ಆ ಜಾತಕನ ಜೀವನವನ್ನ ಹಾಳು ಮಾಡುವಂತ ಪ್ರಯತ್ನ ಎರಡು ಗ್ರಹಗಳು ಸೇರಿ ಮಾಡ್ತಾವ. ಇಲ್ಲಿಯೂ ಪಂಚಮಾಧಿಪತಿ ಕೇಂದ್ರವಾದರೂ ಇಲ್ಲಿ ಶುಭ ಫಲವನ್ನು ಯಾವುದೇ ಕಾರಣಕ್ಕೂ ಶನಿಗ್ರಹ ನೀಡುವುದಿಲ್ಲ. ಇಲ್ಲಿ ಇರುವುದು ಅಷ್ಟೊಂದು ಒಳ್ಳೆಯದಲ್ಲ ಶನಿಗ್ರಹ ಕನ್ಯಾ ಲಗ್ನದಲ್ಲಿ. ಇನ್ನು ಈ ಕನ್ಯಾ ಲಗ್ನಕ್ಕ ಚಂದ್ರ ಏನ ಫಲ ನೀಡ್ತಾರಪ್ಪ ಅಂತಂದ್ರ ಚಂದ್ರ ಲಾಭಾಧಿಪತಿ ಆಗಿರ್ತಾನ. ಒಳ್ಳೆಯ ಫಲ ಅವಶ್ಯವಾಗಿ ನೀಡ್ತಾನ ಚಂದ್ರ, ಅದರಲ್ಲಿ ಏನ್ ತಪ್ಪಿಲ್ಲ, ಡೌಟೇ ಇಲ್ಲ. ಯಾಕಂತಂದ್ರ ಬುಧನಿಗೆ ಚಂದ್ರ ಶತ್ರು ಆದ್ರೂ ಚಂದ್ರನಿಗೆ ಬುಧ ಶತ್ರು ಅಲ್ಲ. ಆದ ಕಾರಣ ಮಗನ ಮಣಿಯನ್ನ ಸುಧಾರಣೆ ಮಾಡುವಂತ ಪ್ರಯತ್ನ ಚಂದ್ರ ಅವಶ್ಯ ಮನೆ ಮಾಡ್ತಾ. ಯಾಕಂದ್ರೆ ಚಂದ್ರನ ಮಗ ಬುಧ ಗ್ರಹವಾಗಿರ್ತಾನ, ಅವನಿಗೆ ಒಳ್ಳೆಯ ಫಲ ನೀಡುವಂತ ಪ್ರಯತ್ನ ಚಂದ್ರ ಮಾಡ್ತಾ. ಇಲ್ಲಿ ಅಮಾವಾಸ್ಯ ಅಂತ ಯೋಗಗಳಾದಾಗ ಆದ್ರ ಅಂತ ಯೋಗವಾಗಿತ್ತಪ್ಪ ಅಂದ್ರೆ ಅವಾಗ ಮಾತ್ರ ಕೆಟ್ಟ ಫಲವನ್ನ ಚಂದ್ರ ಇಲ್ಲಿ ನೀಡ್ತಾನ. ಹುಣ್ಣಿಮೆ ಚಂದ್ರನ ಆಗಿದ್ರು ಒಳ್ಳೆಯ ಫಲನ ಅವಶ್ಯವಾಗಿ ಜಾತಕ ನೀಡ್ತಾನ. ಯಾಕಂದ್ರೆ ಚಂದ್ರ ಒಂದು ಶುಭ ಗ್ರಹ ಮತ್ತು ಶುಭ್ರ ಗ್ರಹ
ಪ್ರಕಾಶಮಾನವಾದ ಗ್ರಹವಾಗಿರೋದ್ರಿಂದ ಇವರಿಗೆ ಬರುವಂತಹ ಪತ್ನಿಯು ಸುಂದರವಾಗಿ ಸುಶೀಲಳಾಗಿರ್ತಾಳೆ. ಒಳ್ಳೆಯ ಫಲವನ್ನು ಅವಶ್ಯವಾಗಿ ನೀಡ್ತಾನೆ ಇಲ್ಲಿ ಚಂದ್ರಗ್ರಹ. ಇನ್ನು ರವಿ ಗ್ರಹ ಅಷ್ಟೊಂದು ಶುಭ ಫಲವನ್ನ ಇಲ್ಲಿ ನೀಡುವುದಿಲ್ಲ. ಯಾಕಂದ್ರೆ ಇವನು ದ್ವಾದಶಾಧಿಪತಿ ಆಗ್ತಾನ ಮತ್ತು ನೀಚ ಸ್ಥಾನಕ್ಕೆ ಹತ್ತಿರವಾಗ್ತಾನ. ಆ ರೀತಿ ಇದ್ದಾಗ ಒಳ್ಳೆಯ ಫಲವನ್ನ ಯಾವುದೇ ಕಾರಣಕ್ಕೂ ರವಿ ಗ್ರಹ ಕಾರಣ ಅವನು ತನ್ನ ಶಕ್ತಿ ಕಳ್ಕೊಂಡಿರ್ತಾನಲ್ಲ, ಆದ ಕಾರಣ ಶಕ್ತಿ ಕಳ್ಕೊಂಡಿರೋ ಗ್ರಹಗಳು ಅಷ್ಟೊಂದು ಶುಭ ಫಲವನ್ನ ನೀಡುವುದಿಲ್ಲ. ಆದ ಕಾರಣ ಇಲ್ಲಿ ರವಿ ಗ್ರಹ ಅಷ್ಟೊಂದು ಶುಭ ಫಲವನ್ನ ಕನ್ಯಾ ಲಗ್ನಕ್ಕೆ ನೀಡುವುದಿಲ್ಲ. ಇಲ್ಲಿ ಲಗ್ನದಲ್ಲಿ ರವಿ ಗ್ರಹ ಇರುವುದು ಅಷ್ಟೊಂದು ಒಳ್ಳೆಯದಲ್ಲ. ಛಾಯಾಗ್ರಹಗಳಾದಂತಹ ರಾಹು ಕೇತುಗಳು ಈ ಲಗ್ನಕ್ಕೆ ಶುಭ ಫಲ ನೀಡುವುದೇ ಇಲ್ಲ. ಲಗ್ನ ಯಾವುದೇ ಆಗಿರಲಿ, ಲಗ್ನದಲ್ಲಿ ರಾಹು ಆಗಲಿ ಕೇತು ಆಗಲಿ ಅಷ್ಟೊಂದು ಒಳ್ಳೆಯ ಫಲ ನೀಡುವುದಿಲ್ಲ. ಕೇತು 50% ಒಳ್ಳೆಯದು ಮಾರು, ರಾಹು ಪೂರ್ತಿ ಅಶುಭ ಫಲವನ್ನು ನೀಡೇತಿರ್ತಾನ. ಈ ಲಗ್ನದಲ್ಲಿ ಏನಾದರೂ ರಾಹು ಗ್ರಹ ಸ್ಥಿತವಾಗಿತ್ತಪ್ಪ ಅಂತಂದ್ರ ಅಷ್ಟೊಂದು ಶುಭ ಫಲ ನೀಡುವುದಿಲ್ಲ. ಸಪ್ತಮನ ಹಾಳು ಮಾಡ್ತಾನ. ಅದರ ಜೊತೆ ಅಶುಭ ಗ್ರಹದಂತ ಶನಿ ಕುಜ ಈ ಗ್ರಹ ಸೇರಿ ಮತ್ತೆ ಏನಾದರೂ ಸಪ್ತಮ ದೃಷ್ಟಿ ಬೀರಿದು ಅಂತಂದ್ರ ಪೂರ್ತಿಯಾದಂತಹ ಕೆಟ್ಟ ಯೋಗಗಳನ್ನ ಇಲ್ಲಿ ರಾಹುಗ್ರಹ ನೀಡ್ತಾನ. ಮತ್ತು ಬುದ್ಧಿಯನ್ನ ಮಂದ ಮಾಡುವಂತ ಪ್ರಯತ್ನ ರಾಹುಗ್ರಹ ಮಾಡ್ತಾ. ಯಾಕಂದ್ರ ಬುದ್ಧಿ ಮೇಲೆ ಅವನ ಕಪ್ಪು ಛಾಯಿ ಏನಾದ್ರು ಬಿತ್ತಪ್ಪ ಅಂತಂದ್ರ ಆ ಬುಧಗ್ರಹ ಹಾಳಾಗ್ತದ ಅಥವಾ ಲಗ್ನ ಹಾಳಾಗ್ತದ. ಈ ಕಾರಣದಿಂದ ರಾಹುಗ್ರಹ ಇಲ್ಲಿ ಅಷ್ಟೊಂದು ಒಳ್ಳೆಯ ಫಲವನ್ನು ನೀಡುವುದಿಲ್ಲ. ಲಗ್ನದಲ್ಲಿ ರಾಹುಗ್ರಹ ಇರುವುದು ಒಳ್ಳೆಯದಲ್ಲ. ಕನ್ಯಾ ಲಗ್ನಕ್ಕ ಕೇತು ಗ್ರಹ ಶುಭ ಫಲವನ್ನು ನೀಡ್ತಾನ. ಇದೊಂದು ಆಧ್ಯಾತ್ಮಿಕ ಗ್ರಹವಾಗಿರ್ತದ. ಅದ್ರ ಜೊತೆ ಬುಧಗ್ರಹ ಸೇರಿತಪ್ಪ ಅಂತಂದ್ರ ಆಧ್ಯಾತ್ಮಿಕದ ಬಗ್ಗೆ ಹೆಚ್ಚಿನ ಒಲವನ್ನ ನೀಡುವಂತ ಪ್ರಯತ್ನ ಕೇತು ಗ್ರಹ ಮಾಡ್ತಾನ. ಸಪ್ತಮದಲ್ಲಿ ರಾಹು ಇರೋದ್ರಿಂದ ಸಪ್ತಮ ಹಾಳಾಗ್ತದ. ಆದ ಕಾರಣ ಇಲ್ಲಿ ಕೇತು ಗ್ರಹ 50% ಒಳ್ಳೆಯದು ಮಾರು. ಆಧ್ಯಾತ್ಮಿಕ ರೀತಿಯಾದಂಥ ಅಥವಾ ಸಾಹಿತ್ಯಿಕ ಅಥವಾ ಕಲೆಗೆ ಇವು ಎಲ್ಲಕ್ಕೂ ಒಳ್ಳೆಯ ಫಲವನ್ನು ನೀಡ್ತಾನೆ ಕೇತು ಗ್ರಹ. ಸಪ್ತಮ ಸ್ಥಾನ ರಾಹು ಇರೋದ್ರಿಂದ ವೈವಾಹಿಕ ಜೀವನ ಕೆಡ್ತದಲ್ಲ, ಆದ ಕಾರಣ ಇಲ್ಲಿ 50% ಒಳ್ಳೆಯದು ಮತ್ತು 50% ಅಶುಭ ಸಂಬಂಧವನ್ನ ಇಲ್ಲಿ ಕೇತು ಗ್ರಹದಲ್ಲಿ. ಇದೇನಕತಿ ಲೌಕಿಕ ಮತ್ತು ಅಲೌಕಿಕ ಸಂಬಂಧಪಟ್ಟಂತಹ ವಿಷಯಕ್ಕೆ ಬಂದಾಗ ಲೌಕಿಕ ವಿಷಯದಲ್ಲಿ ಕೆಟ್ಟ ಫಲವನ್ನು, ಅಲೌಕಿಕ ವಿಷಯದಲ್ಲಿ ಒಳ್ಳೆಯ ಫಲವನ್ನು ಕೇತು ಗ್ರಹ ನೀಡ್ತಾನೆ. ಒಂದನ್ನು ಕೊಟ್ಟು ಒಂದು ಕಸಿದುಕೊಳ್ಳುವಂತ ಪ್ರಯತ್ನ ಇಲ್ಲಿ ಕೇತು ಗ್ರಹ ಮಾಡ್ತಾ. ಆದ ಕಾರಣ ಅಷ್ಟೊಂದು ಶುಭ ಫಲವನ್ನ ಇಬ್ರು ನೀಡುವುದಿಲ್ಲ. ಆದ್ರೆ ಕೇತು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಶುಭ ಫಲವನ್ನು ನೀಡಬಹುದು. ಆಧ್ಯಾತ್ಮಿಕವಾಗಿ ಒಳ್ಳೆಯ ಫಲವನ್ನ ಕನ್ಯಾ ಲಗ್ನಕ್ಕ ಕೇತು ಲಗ್ನದ ಇದ್ದಪ್ಪ ಅಂದ್ರೆ ನೀಡ್ತಾನ. ಏನಾದರೂ ಈ ಕನ್ಯಾ ಲಗ್ನದ ಬಗ್ಗೆ ನಿಮ್ಗೆ ಅನುಮಾನಗಳು, ಸಂದೇಹಗಳು, ಪ್ರಶ್ನೆಗಳಿತ್ತು ಅಂತಂದ್ರೆ ನಂಗೆ ಮೆಸೇಜ್ ಮಾಡಬಹುದು. ನನ್ನ ನಂಬರ್ 8618390255. ಈ ನಂಬರ್ ನೀವು ಮೆಸೇಜ್ ಹಾಕಿದ್ರೆ ಅಥವಾ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿದ್ರು ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ನೀಡುವಂತ ಪ್ರಯತ್ನ ಮಾಡ್ತೇನೆ. ಎಲ್ಲರೂ ನಮ್ಮ ಚಾನಲ್ ನ ವಾಣಿ ಜ್ಯೋತಿಷ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಅಂತ ತಮ್ಮ ವಿನಂತಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ ಹಾಗೂ ಧನ್ಯವಾದಗಳು.